ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದಿನಪ್ಪ ಅಂತಂದರೆ, ಡಿಫ್ರೆಂಟ್ ಆಗಿರೋ ವ್ಯಕ್ತಿ, ಡಿಫ್ರೆಂಟ್ ಆಗಿರೋ ಸಿನಿಮಾ, ಡಿಫ್ರೆಂಟ್ ಆಗಿರೋ ಅವ್ರ ಮಾತುಗಳು ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಅನಿಸ್ತೈತಿ. ಬಟ್ ಅವರು ಪ್ರತಿಯೊಬ್ಬರೊಳಗೂ ಮನುಷ್ಯರೊಳಗಿರುವಂಥ ವಿಚಾರಗಳನ್ನ ಅವರು ಹೇಳಕ್ಕೆ ಹೊಂಟೇನೆ ಅಂತ ಅವ್ರ ಮಾತಾಗಿರ್ತೈತಿ. ನಮಗೆ ಡಿಫ್ರೆಂಟ್ ಆಗಿರೋದು, ನಮ್ಮೊಳಗಿರೋದು ನಮಗೆ ಗೊತ್ತಿರಂಗಿಲ್ಲ. ಸೊ ನಮಗೆ ಡಿಫ್ರೆಂಟ್ ಅನಿಸ್ತೈತಿ. ನಮ್ಮೊಳಗೆ ಇರ್ತೈತಿ ಬಟ್ ನಮ್ಗೆ ಗೊತ್ತಿರಂಗಿಲ್ಲ. ಸೊ ಅವ್ರು ಅದನ್ನು ಪ್ರತಿಯೊಬ್ಬರಿಗೂ ಸಿನಿಮಾ ಮೂಲಕ ಆಗಿರಲಿ, ಆಮೇಲೆ ಅವರು ಕೆಲವೊಂದಿಷ್ಟು ಸ್ಪೀಚ್ ಮಾಡೋ ಟೈಮಿಗಾಗಿರಲಿ, ಅಲ್ಲೆಲ್ಲ ಅವರು ಅದನ್ನು ಹೇಳ್ತಿರ್ತಾರೆ. ನಾನೇನು ಎಕ್ಸ್ಟ್ರಾ ಏನು ಹೇಳಾಗತ್ತಿಲ್ಲ, ಎಲ್ಲರ ಒಳಗೆ ಇರೋದನ್ನು ನಾನು ಹೇಳ್ತಿರ್ತೀನಿ. ಬಟ್ ನಿಮಗೆ ಡಿಫ್ರೆಂಟ್ ಅನಿಸ್ತದೆ ಅಂತ ಅವರು ಹೇಳ್ಯಾರ. ಸೊ ಅಂಥ ಡಿಫ್ರೆಂಟ್ ಆಗಿರೋ ಒಂದು ಬುಕ್ಕು ಮಾಡಿದ್ರು ಅವರು 2017 ಒಳಗೆ. ಸೊ ಇದನ್ನು ಓದಬೇಡಿ ಅನ್ನೋವಂಥ ಒಂದು ಬುಕ್. ಈ ಬುಕ್ ಆ್ಯಕ್ಚುಲಿ ನಾನು ಮೊನ್ನೆ ಪರ್ಚೇಸ್ ಮಾಡಿ ಹೆಚ್ಚು ಕಡೆ ಭಾಳ ದಿನ ಆದ, ಬಟ್ ಓದೋಕ್ಕಾಗಿರಲಿಲ್ಲ. ಮೊನ್ನೆ ಹಂಗೆ ಖಾಲಿ ಕುಂತಿದ್ದೆ, ತಡಿ ಬುಕ್ ಓದೋಣಂತ 4 ಪೇಜ್ ಓದಿದ್ದೆ ನಾನು ಮುಂಚೆ, ಬಟ್ ತಡಿ ಪೂರ್ತಿ ಓದೋಣ ಅಂತ ಓದಿದೆ. ಸೊ ನನಗೆ ಭಾಳ ಇಷ್ಟ ಆಯ್ತು. ಇದನ್ನು ಓದಬೇಡಿ ಅನ್ನೋವಂಥದ್ದು ಒಂದು ಬುಕ್. ಸೊ ನಿಮಗೂ ಇಷ್ಟ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಒಳಗೆ ಅವ್ರು ಹೇಳೋದು ಒಂದು ಒಂದು 4 ಜನದ ಜೀವನ ನೋಡಿ, ಇಲ್ಲೇ ಒಂದು 4 ಜನದ ಜೀವನ ನೋಡಿ, ಇಲ್ಲ ಜನರ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡು, ಸೊ ಅದ್ರ ಬಗ್ಗೆನ ಅವರು ಸ್ಪೀಚ್ ಮಾಡೋದು, ಆಮೇಲೆ ಅದ್ರ ಬಗ್ಗೆನ ಸಿನಿಮಾ ಮಾಡಿದವರು. ಸೊ ಅದು ಪ್ರತಿಯೊಂದು ಕಡೆನೂ ಅದನ್ನ ಹೇಳ್ಯಾರ. ಯಾರು ಇಲ್ಲ ನಿಮ್ಮ ಸಿನಿಮಾ ನಮ್ಗೆ ಅರ್ಥ ಆಗಂಗಿಲ್ಲ ಅಂತ ಅಂದಾಗ, ನಿಮ್ಮೊಳಗಿರೋ ವಿಚಾರಗಳನ್ನ ನಾನು ನಿಮ್ಗೆ ಹೇಳಕ್ಕೆ ಹೊಂಟೀನಿ. ಬಟ್ ನಿಮ್ಗೆ ಅದು ಡಿಫ್ರೆಂಟ್ ಅನಿಸ್ತೈತಿ. ಬಟ್ ನನಗೇನು ಯಾವತ್ತೂ ಹಂಗೆ ಅನಿಸಿಲ್ಲ. ಇನ್ನು ನಿಮ್ಮೊಳಗಿರೋದನ್ನು, ಇಲ್ಲಿ ನಮ್ಮೊಳಗೆ ನಡೆದಿರೋದನ್ನು ಹೇಳ್ತಿರ್ತೀನಿ, ನನ್ನ ತಲೆಯಾಗಿರೋ ವಿಚಾರಗಳನ್ನ ಹೇಳ್ತಿರ್ತೀನಿ ಅಂತಂದು ಹೇಳ್ತಿರ್ತಾರೆ. ಸೊ ಅದೇ ರೀತಿ ಇದು ಒಂದು ಬುಕ್ ಅವರು ರೆಡಿ ಮಾಡ್ಯಾರ. ಬಟ್ ಭಾಳ ನನಗಂದ್ರೂ ಭಾಳ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ನಿಮಗೂ ಖುಷಿ ಕೊಡ್ತೈತೆ ಅಂತ ಅನಿಸ್ತೈತಿ. ಓದಿದರೆ ಎಷ್ಟೋ ಜನ ಓದ್ಯಾರ, ಅವ್ರಿಗೆ ಅನಿಸಿರ್ತೈತಿ ಏನು ಅನ್ನೋದು. ಸೊ ಹಾಗಾಗಿ ಪ್ರತಿಯೊಬ್ಬರು ಅವ್ರ ಸಿನಿಮಾ ಹೆಂಗೆ ನೋಡ್ತೀರಿ ಅದೇ ಥರ ಇದು ಬುಕ್ ಓದ್ರಿ. ಆ್ಯಕ್ಚುಲಿ 2017 ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಓದಿರ್ತಾರೆ, ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತು. ಸೊ ಈಗ ನಾನು ಈಗಷ್ಟೇ ಓದಿದ್ದಲ್ಲ. ಸೊ ಹಂಗಾಗಿ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಹಾಕಿದ್ದೆ. ಬಟ್ ಭಾಳ ಚಲೋ ಐತಿ. ಪ್ರತಿಯೊಬ್ಬರಿಗೂ ಉಪ್ಪಿ ಸರ್ ಹೇಳೋದು ಒಂದೇ, ನಾಲೆಜ್ ಬೆಳೆಸ್ಕೋರಿ ಅಂತ ಹೇಳೋದು ಫಸ್ಟ್. ಅವರು ಪ್ರತಿಯೊಬ್ಬರು ಹೀರೋಗಳು ಆಗಿರಲಿ, ಪ್ರತಿಯೊಬ್ಬರು ಎಲ್ಲರೂ ಆಗಿರಲಿ, ಅವ್ರು ತಿಳಿದವ್ರು ಹೇಳೋದು ಮಾತು ಒಂದೇ, ನಾಲೆಜ್ ಬೆಳೆಸ್ಕೋರಿ. ನಾಲೆಜ್ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಹಾಗಾಗಿ ನಾನು ಹೇಳೋದು, ಈ ಬುಕ್ ನೀವು ಓದಿದರೆ ಏನು ಬೆನಿಫಿಟ್ ಅನ್ನೋದು ನಾನು ಹೇಳಲ್ಲ. ಆ ಬುಕ್ ಓದೋರಿಗೆ ಅರ್ಥ ಆಗಿರ್ತೈತಿ. ಆಮೇಲೆ ಏನೂ ಅರ್ಥ ಆಗಿಲ್ಲ ಅಂತಂದರೆ ಆ್ಯಕ್ಚುಲಿ ಇನ್ನೊಂದು ಸಲ ನೀವು ಓದ್ರಿ. ಯಾಕಂದರೆ ಅದು ಒಂದೇ ಸಲಕ್ಕೆ ಅರ್ಥ ಆಗಲ್ಲ. ಆಮೇಲೆ ಭಾಳ ನೀಟಾಗೈತಿ. ನಿಮಗೆ ಸ್ಟಾರ್ಟಿಂಗ್ ಪಿಕಪ್ ಅಷ್ಟು ಚಂದ ತೊಗೋತೈತಿ ಬುಕ್ ಒಳಗೆ. ಅವರು ಬರೆದಿರುವಂಥ ಒಂದು ಲೈನ್ಸ್ ಹಂಗೆ ಅದಾವು. ಸೊ ನಿಮ್ಗೆ ಸ್ಟಾರ್ಟಿಂಗ್ ಪಿಕಪ್ ಹಂಗೆ ತೊಗೋತೈತೆ, ಇಲ್ಲ ಇನ್ನೂ ಓದ್ಬೇಕಂತೇಳಿ. ಸೊ ಹಂಗಾಗಿ ಪೂರ್ತಿ ಬುಕ್ ಓದೋ ಥರ ನಿಮ್ಗೆ ಮಾಡ್ತೈತೆ ಅದು ಬುಕ್. ಯಾಕಂದರೆ ಆ ಬುಕ್ ಒಳಗೆ ಅಷ್ಟು ಪವರ್ ಐತಿ. ಆ ಪವರ್ ಆ್ಯಕ್ಚುಲಿ ಉಪ್ಪಿ ಸರ್ದು. ಸೊ ಹಂಗಾಗಿ ಪ್ರತಿಯೊಬ್ಬರು ಆ ಬುಕ್ನ ನೋಡ್ರಿ. ಯಾರ ಕಡೆ ಬಾಜು ಯಾರ್ದೋ ಫ್ರೆಂಡ್ಸ್ ಕಡೆ ಇದ್ದರೆ, ಇಲ್ಲ ನೀವು ಏನಾರ ಆದ್ರೆ ಪರ್ಚೇಸ್ ಮಾಡಿರಿ. ಸೊ ನೋಡ್ರಿ, ಓದ್ರಿ, ಎಲ್ಲರಿಗೂ ಇಷ್ಟ ಆಗ್ತೈತೆ ಅನ್ಕೊತೀನಿ. ಆಮೇಲೆ ಪ್ರತಿಯೊಬ್ಬರು ನಾನು ಹೇಳೋದಿಷ್ಟ, ಪ್ರತಿಯೊಂದು ಸಿನಿಮಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರಿ, ಧನ್ಯವಾದ ಹೇಳ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ಕೊತೀನಿ. ಎಲ್ಲ ಪ್ರತಿಯೊಂದು ನಂದು ಈ ಸ್ವಪ್ನ ಸರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋಂಥ ಪ್ರತಿಯೊಬ್ಬರಿಗೂ ಧನ್ಯವಾದ.